ಇವತ್ತು ನಾನು ನಮ್ಮ ಮನೆಯಲ್ಲಿ ಆಗಾಗ ಮಾಡುವಂತಹ ಒಂದು ರುಚಿಕರವಾಗಿರುವಂತಹ ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದಕ್ಕೆ ಸೈಡ್ ಡಿಶ್ನ ಅವಶ್ಯಕತೆಯೇ ಇಲ್ಲ. ಬಿಸಿ ಬಿಸಿ ದೋಸೆಯನ್ನು ತುಪ್ಪ ಬೆಲ್ಲದೊಟ್ಟಿಗೆ ಅಥವಾ ಬೆಣ್ಣೆ ಒಟ್ಟಿಗೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಸೌತೆ ಸಾಂಬಾರ್ ದೋಸೆ ಮಾಡೋದು ಹೇಗೆ ನೋಡೋಣ. ಇದಕ್ಕೆ ನಾನು 2 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ನೀವು ನಿಮಗೆ ಎಷ್ಟು ಅಕ್ಕಿ ಬೇಕು, ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ನೆನೆಸ್ಕೊಳ್ಳಿ. 2 ಚಮಚದಷ್ಟು ಮೆಂತ್ಯವನ್ನು ಸಹ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೊಗೆಕಾಯಿ, ಮಂಗಳೂರು ಸೌತೆ ಅಥವಾ ಬಣ್ಣ ಸೌತೆ ಅಂತ ಏನು ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಅದನ್ನು ತೊಳೆದು ಬುಡವನ್ನು ಕಟ್ ಮಾಡಿ ಈ ರೀತಿ ತಿರುಳನ್ನು ತೆಕ್ಕೋಬೇಕಾಗತ್ತೆ. ಇದು ಒಂದೊಂದ್ಸಲ ಕಹಿ ಬಂದುಬಿಡುತ್ತೆ. ಈ ತಿರುಳಿನಲ್ಲಿ ರುಚಿಕರ ತಂಬಳಿ ಮಾಡೋದು ಹೇಗೆ ಅಂತ ತೋರಿಸಿದ್ದೇನೆ, ನೀವು ನೋಡಿ ಮಾಡ್ಕೊಳ್ಬೋದು ಕಹಿ ಇಲ್ಲದೆ ಹೋದರೆ. ಹಾಗೆ ಇದು ಸಿಪ್ಪೆ ಸಹ ತೆಗಿಬೇಕಾಗತ್ತೆ. ಈ ಸಿಪ್ಪೆಲೂ ಸಹ ತುಂಬ ರುಚಿಯಾಗಿ ಚಟ್ನಿ ಮಾಡ್ಬೋದು, ಅದು ಸಹ ನನ್ನ ಚಾನಲ್ನಲ್ಲಿ ಇದೆ. ಇದನ್ನೆಲ್ಲ ಹೋಳು ಮಾಡಿಕೊಂಡು ಇದನ್ನು ತುರ್ಕೊಳ್ತಾ ಇದ್ದೀನಿ. ನೀವು ಸಣ್ಣದಾಗಿ ಹೆಚ್ಚಿ ಸಹ ಮಾಡ್ಕೊಳ್ಬೋದು, ಆದರೆ ತುರಿಯೋದ್ರಿಂದ ಬೇಗ ಆಗುತ್ತೆ ಮತ್ತು ಅಕ್ಕಿಯೊಟ್ಟಿಗೆ ಚೆನ್ನಾಗಿ ನುಣ್ಣಗಾಗತ್ತೆ ಅಂತ ಹೇಳಿ ನಾನು ತುರಿತಾ ಇದ್ದೇನೆ. ನೋಡಿ, ಪೂರ್ತಿಯಾಗಿ ನಾನು ಇದನ್ನೆಷ್ಟನ್ನು ತುರ್ಕೊಂಡಿದ್ದೀನಿ. ಇಷ್ಟು ತುರಿ ಸಿಕ್ಕಿದೆ ನನಗೆ. ಇದರಲ್ಲೇ ನೀರಿನಂಶ ಇರೋದ್ರಿಂದ ನಮಗೆ ದೋಸೆ ರುಬ್ಬಲಿಕ್ಕೆ ಬೇರೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಅಕ್ಕಿಯಲ್ಲಿ ಪೂರ್ತಿಯಾಗಿ ನೀರನ್ನು ಬಸ್ಕೊಂಡು ಮಿಕ್ಸರ್ ಜಾರಿಗೆ ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ತುರಿದಂತಹ ಮೊಗೆಕಾಯಿ ಅಥವಾ ಸೌತೆಕಾಯಿ ತುರಿ ಹಾಕಬೇಕಾಗತ್ತೆ. ನೆನೆಸಿದಂತಹ ಮೆಂತೆಯನ್ನು ಹಾಕ್ಕೊಂಡು ಸೌತೆಕಾಯಿ ತುರಿಯನ್ನು ಹಾಕಿಬಿಟ್ಟು ನೀರನ್ನು ಹಾಕದೆ ಹಾಗೆ ರುಬ್ಕೊಳ್ಳಿ. ಇದರ ನೀರೇ ಸಾಕಾಗತ್ತೆ. ನಾವು ಮತ್ತೆ ನೀರು ಹಾಕಿಬಿಟ್ರೆ ತುಂಬ ತೆಳುವಾಗಿ ಬಿಡುತ್ತೆ. ನೋಡಿ, ಈ ರೀತಿ ನುಣ್ಣಗೆ ಅರಿಬೇಕು. ಅಕ್ಕಿ ಒಂಚೂರು ತರಿ ಇರಬಾರ್ದು, ಮತ್ತು ನಮಗೆ ಆ ಮಂಗಳೂರು ಸೌತೆದು ಚೂರು ಸಹ ಇರಬಾರ್ದು. ಹಾಗೆ ಇದನ್ನು ರುಬ್ಕೋಬೇಕಾಗತ್ತೆ. ಮತ್ತು ನಾನು ಸೆಕೆಂಡ್ ಬ್ಯಾಚ್ ಉಳಿದಿರೋಂತಹ ಅಕ್ಕಿಯನ್ನು ಹಾಕಿ ಉಳಿದಿರೋಂತಹ ತುರಿ ಏನಿದೆ ಅದನ್ನು ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಈ ದೋಸೆಗೆ ನಾವು ಮಸಾಲೆಯನ್ನು ರುಬ್ಬಿ ಹಾಕೋದ್ರಿಂದ ಇದಕ್ಕೆ ಸಾಂಬಾರು ದೋಸೆ ಅಂತ ಹೇಳೋದು. ಅಂದರೆ ಹುಳಿಗೆ ಹಾಕುವಂತಹ ಸಾಮಗ್ರಿಗಳನ್ನೇ ನಾವು ಈ ದೋಸೆಗೆ ಹಾಕೋದು. ಈ ತರಕಾರಿ ಎಲ್ಲ ತಿನ್ನಲ್ಲ ಅನ್ನೋರಿಗೆ, ಮಕ್ಕಳಿಗೆಲ್ಲ ಇದನ್ನು ಮಾಡಿಕೊಡಿ, ಗೊತ್ತೇ ಆಗೋದಿಲ್ಲ. ನೋಡಿ, 2ನೇ ಬ್ಯಾಚಲ್ಲೂ ಸಹ ನಾನು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ಮತ್ತೊಂದು ಸಣ್ಣ ಮಿಕ್ಸರ್ ಜಾರಿಗೆ ಖಾರಕ್ಕೆ ಒಂದು 3-4 ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ತುಂಬ ಖಾರ ಬೇಕು ಅಂತಂದರೆ ಗುಂಟೂರು ಹಾಕೋಬೋದು. ನಂತರ ಜೀರಿಗೆ ಹಾಕ್ತಾ ಇದ್ದೀನಿ. 2 ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. 3 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಯಾವುದನ್ನು ಹುರಿಯೋದು ಬೇಡ, ಎಲ್ಲ ಹಸಿದಾಗಿ ಹಾಕೋದು. 3 ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು 1 ಚಿಟಿಕೆ ಒಳ್ಳೆ ಪರಿಮಳದ ಇಂಗು ಆಪ್ಷನಲ್. ಇಷ್ಟ ಆದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ ನಾನು ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ನೀರನ್ನು ಹಾಕದೆ ಇದನ್ನು ಒಮ್ಮೆ ಹಾಗೆ ಪುಡಿ ಮಾಡಿಕೊಂಡು ಬರ್ತೇನೆ. ನೋಡಿ, ಈ ರೀತಿ ಪುಡಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ. ಕಾಯಿ ಹಾಕುವಂಥ ಅಗತ್ಯ ಇಲ್ಲ. ನಾವು ಸೌತೆಕಾಯಿ ಹಾಕಿರ್ತೀವಲ್ಲ, ಮೃದುವಾಗಿಯೇ ಬರುತ್ತೆ. ಹಾಗಾಗಿ ನೋಡಿ, ಬರೀ ಬ್ಯಾಡಗಿ ಮೆಣಸು ಹಾಕಿರೋದ್ರಿಂದ ಒಳ್ಳೆ ಬಣ್ಣದಲ್ಲಿ ಬಂದಿದೆ. ಇದು ಅಷ್ಟು ಖಾರ ಇಲ್ಲ, ಬಣ್ಣ ಮಾತ್ರ ತುಂಬ ಚೆನ್ನಾಗಿದೆ. ಈಗ ರುಬ್ಬಿರೋಂತಹ ದೋಸೆ ಹಿಟ್ಟಿಗೆ ನಾನು ರುಬ್ಬಿರೋಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಹಾಕಿ ರುಬ್ಬಿರೋದ್ರಿಂದ ದೋಸೆಯನ್ನು ಹುಳಿವರಿಸುವಂಥ ಅಗತ್ಯ ಇಲ್ಲ. ಮಾಡಿದ ತಕ್ಷಣ, ಅಂದರೆ ರುಬ್ಬಿದ ತಕ್ಷಣವೇ ನೀವು ದೋಸೆಯನ್ನು ಮಾಡ್ಕೊಳ್ಬೋದು. ಇಲ್ಲ, ಹುಣಸೆ ಹಣ್ಣನ್ನು ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಹುಣಸೆ ಹಣ್ಣನ್ನು ಹಾಕದೆ ಹಿಂದಿನ ದಿನ ರಾತ್ರಿನೇ ರುಬ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಸಹ ದೋಸೆಯನ್ನು ಮಾಡ್ಕೋಬೋದು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೋಸೆ ಬಣ್ಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನೇ ಇವಾಗ ನಾನು ತಕ್ಷಣಕ್ಕೇ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಹಿಟ್ಟನ್ನು ತೆಗೆದಿಟ್ಕೊಂಡು ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದು ಆಪ್ಷನಲ್. ನಿಮಗೆ ಬೇಡ ಹಾಗೆ ಮಾಡ್ತೀವಿ ಅಂತಂದರೆ ಪ್ಲೇನ್ ಆಗಿ ಹಾಗೆ ಸಹ ಮಾಡ್ಬೋದು. ಇಲ್ಲ, ಈ ರೀತಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇಷ್ಟ ಆಗುತ್ತೆ ಅಂತಂದರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿಯನ್ನು ಮಿಕ್ಸ್ ಮಾಡ್ಬೋದು. ನಾನು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಹದ ಉದ್ದಿನ ದೋಸೆ ಹಿಟ್ಟಿನಗಿಂತ ಚೂರು ತೆಳುವಾಗಿರಲಿ, ಯಾಕೆಂದರೆ ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ದೋಸೆ ಎರಿಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಕಾವಲಿ ಚೆನ್ನಾಗಿ ಕಾದಿದೆ. ಎಣ್ಣೆನ ಸವರಿ ಇಟ್ಕೊಂಡಿದ್ದೀನಿ. ಕಾದಂತಹ ಕಾವಲಿಗೆ ಒಂದು 2 ಸೌಟಿನಷ್ಟು ಹಿಟ್ಟನ್ನು ಹಾಕಿಬಿಟ್ಟು ನಿಧಾನಕ್ಕೆ ಸ್ಪ್ರೆಡ್ ಮಾಡೋದು. ತುಂಬ ತೆಳುವಾಗಿ ಬರೋದಿಲ್ಲ ಈ ದೋಸೆ, ಯಾಕೆಂದರೆ ನಾವು ಈರುಳ್ಳಿ ಹಾಕಿರ್ತೀವಲ್ಲ. ಹಾಗಾಗಿ ನೀವು ಖಾಲಿ ಹಾಗೆ ಮಾಡೋದಾದರೆ ತೆಳುವಾಗಿ ನೀವು ಈ ದೋಸೆಯನ್ನು ಮಾಡ್ಕೊಳ್ಬೋದು. ಎಷ್ಟು ಸಾಧ್ಯನೋ ಅಷ್ಟು ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ.
ಇದಕ್ಕೆ ಮೇಲ್ಗಡೆಯಿಂದ ತೆಂಗಿನೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ನಮಗೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ತೆಂಗಿನೆಣ್ಣೆ ಪರಿಮಳ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ನೀವಿಲ್ಲಿ ಎಣ್ಣೆ ಹಾಕ್ಕೋಬೋದು. ಎಣ್ಣೆ ಬದಲಿಗೆ ತುಪ್ಪ ಸಹ ಹಾಕ್ಕೋಬೋದು. ನೋಡಿ, ಆದಷ್ಟು ತೆಳುವಾಗಿ ಹಾಕ್ಕೊಂಡು ನಾನು ಸುತ್ತ ತೆಂಗಿನೆಣ್ಣೆಯನ್ನು ಹಾಕಿ ಇದನ್ನು ಮುಚ್ಚಿ ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಜೀರಿಗೆ, ಕೊತ್ತಂಬರಿ ಮತ್ತು ನಮಗೆ ಸೌತೆಕಾಯಿಯ ಪರಿಮಳದೊಂದಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಸೈಡ್ ಡಿಶ್ನ ಅವಶ್ಯಕತೆಯೇ ಇಲ್ಲ. ಮೊದಲಿಗೆ ಸುತ್ತ ಈ ರೀತಿ ಬಿಡಿಸ್ಕೊಂಡು ದೋಸೆನ ನಿಧಾನವಾಗಿ ಎಬ್ಬಿಸಿ ಎರಡು ಕಡೆ ಹದವಾಗಿ ಬೇಯಿಸ್ಕೊಳ್ಬೇಕು. ಮೇಲ್ಗಡೆ ಲೇಯರ್ ಈ ಥರ ಗರಿಗರಿಯಾಗಿ ಬಂದರೆ ಚೆನ್ನಾಗಿರುತ್ತೆ. ಇದು ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಮೆದುವಾಗಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಎರಡು ಕಡೆ ಹದವಾಗಿ ಬೆಂದಿದೆ. ಈ ಬಿಸಿ ಬಿಸಿ ದೋಸೆನ ನಾನು ಆಗಲೇ ಹೇಳಿದಾಗೆ ಬೆಣ್ಣೆ ಒಟ್ಟಿಗೆ, ಇಲ್ಲ ನಿಮಗೆ ಸಿಹಿ ತಿನ್ನೋ ರೂಢಿ ಇದ್ದರೆ ತುಪ್ಪ ಬೆಲ್ಲದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡ್ಬೋದು. ಬಿಸಿ ಬಿಸಿಯಾಗಿರುವಂತಹ ಮೊಗೆಕಾಯಿ ಸಾಂಬಾರು ದೋಸೆ ತಯಾರಾಯಿತು. ನಾನಿದನ್ನು ಕಾಯಿ ಚಟ್ನಿ ಮತ್ತು ಜೋನಿ ಬೆಲ್ಲ ತುಪ್ಪದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿ ಇದೆ ರೆಸಿಪಿ. ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.